ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಸುರೇಶ್. ಕರ್ನಾಟಕದ ಯಶಸ್ವಿ ಉದ್ಯಮಿಗಳನ್ನು ಪರಿಚಯಿಸುವ ಒಂದು ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನವೀನ್ ಗೋಪಿನಾಥ್ ಅಂದ್ಬಿಟ್ಟು. ಸೊ ಗೋಪಿನಾಥ್ ಸರ್ ಅವ್ರ ಲೈಫ್ ಜರ್ನಿ ಹೇಗಿತ್ತು, ಅವ್ರು ಏನೇನು ಸ್ಟ್ರಗಲ್ಸ್ ಫೇಸ್ ಮಾಡಿದ್ರು. ಸೊ ಲೆಟ್ಸ್ ಟಾಕ್ ವಿತ್ ಗೋಪಿನಾಥ್ ಸರ್. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಯಾ, ಫೈನ್. ಓಕೆ ಸರ್, ಬೇಸಿಕಲಿ ನೀವು ನೇಟಿವ್ ಬಂದ್ಬಿಟ್ಟು ಬ್ಯಾಂಗ್ಳೂರು ಸರ್. ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು. ಓಕೆ. ಆ್ಯಂಡ್ ಎಸ್ ಸರ್, ನಿಮ್ಮ ಬಗ್ಗೆ ಹೇಳಿ ಸರ್. ನಾವು 2016 ಅಲ್ಲಿ ಗ್ರಾಜುಯೇಷನ್ ಮುಗಿಸಿದೆ ಸರ್. ಓಕೆ. ಯಾವುದು? BCom ವಿಜಯ ಕಾಲೇಜಲ್ಲಿ ಓದಿದ್ದು. ಓಕೆ. ಸೊ ನಮ್ದು ಆಕ್ಚುಲಿ ಸಿನ್ಸ್ 1938 ಫ್ಯಾಮಿಲಿ ಬಿಸ್ನೆಸ್ ಇದೆ, ಸುಮಂಗ್ಲಿ ಸ್ಟೋರ್ಸ್ ಅಂತ ಹೇಳಿ. ಓಕೆ. ಎಸ್ಟಾಬ್ಲಿಷ್ ಇನ್ 1938 ನಮ್ಮ ತಾತ ಮಾಡಿರೋಂಥದ್ದು. ಓಕೆ. ಸೊ ಇಟ್ಸ್ ಬುಕ್ಸ್ ಅಂಡ್ ಸ್ಟೇಷನರೀಸ್. ಹಂಸೂರು ಸರ್ಕಲ್ ಅಲ್ಲೇ ಇರೋದು. ಓಕೆ. ಬ್ಯಾಂಗ್ಳೂರು ಹಂಸೂರು ಬರುತ್ತಲ್ಲ, ಸರ್ಕಲ್ ಅಲ್ಲಿ ಇರೋದು. ಹಾಂ. ಸೊ ಆ ಬಿಸ್ನೆಸ್ ಮೇಲೆ ಇದ್ದಿದ್ದು. ಸೊ ಆಲ್ ಆಫ್ ದ ಸಡನ್ ಒಬ್ರು ಫ್ರೆಂಡ್ ಇಂದ ಈ ಫೀಲ್ಡ್ ಬಂದಿದ್ದು. ನಾವು ಇವಾಗ ಇರೋದು ಸುಮಂಗ್ಲಿ ಎಂಟರ್ಪ್ರೈಸ್ ಅಂತ ಹೇಳಿ. ಡಿಜಿಟಲ್ ಸೈನ್ ಬೋರ್ಡ್ಸ್ ಮತ್ತೆ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ನಾವು ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಮ್ದೆಲ್ಲ. ಓಕೆ. ಸೊ ವಿನೈಲ್ ಪ್ರಿಂಟಿಂಗ್ ಎಲ್ಲ ಇನ್ ಹೌಸ್ ನಮ್ದೆಲ್ಲ. ಸೊ ನಾವು 2016 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಸ್ಮಾಲ್ ಇದಾಗಿ ಸ್ಟಾರ್ಟ್ ಮಾಡಿ ಡಿಜಿಟಲ್ ಪ್ರಿಂಟಿಂಗ್ ಸಣ್ಣ ಪುಟ್ಟ ಆರ್ಡರ್ಗಳು ತಗೊಂಡು ಕೆಲಸ ಮಾಡ್ತಾರೆ. ದೆನ್ ಮೌತ್ ಬೈ ಮೌತ್ ಸ್ಟಾರ್ಟ್ ಮಾಡಿ. ಓಕೆ. ನೀವು ಆಂಟರ್ಪ್ರೆನರ್ಸ್ಗೆ ಒಂದು ಡಿಜಿಟಲ್ ಸೈನ್ ಬೋರ್ಡ್ಸ್ ಮತ್ತೆ ಅವ್ರದ್ದು ಸ್ಟೋರ್ ಬ್ರ್ಯಾಂಡಿಂಗ್ ನೀವು ಎನ್ಹ್ಯಾನ್ಸ್ ಮಾಡಲಿಕ್ಕೆ ನೀವು ವರ್ಕಿಂಗ್. ಸೊ 2016 ಮುಗಿಸಿದ್ದು ಜೂನ್ ಅಲ್ಲಿ, ಸ್ಟಾರ್ಟೆಡ್ ಫ್ರಮ್ ಅಕ್ಟೋಬರ್. ಓಕೆ. ಆಮೇಲೆ ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರಿ ಸರ್ ಈ ಸ್ಟಾರ್ಟಿಂಗ್ ಅಲ್ಲಿ? ಮಾರ್ಕೆಟಿಂಗು, ಕಸ್ಟಮರ್ಸ್ ಟ್ರಸ್ಟ್ ಮಾಡ್ತಿರ್ಲಿಲ್ಲ. ಸೊ ಒಬ್ಬೊಬ್ಬರೇ ಹೆಂಗೆ ನಾವು ಒಬ್ಬರು ಕ್ವಾಲಿಟಿ ತೋರಿಸ್ತಾ ಸ್ಟಾರ್ಟೆಡ್. ಓಕೆ. ಆಮೇಲೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಸರ್ ಪ್ರೆಸೆಂಟ್ಲಿ? ಸದ್ಯಕ್ಕೆ 4 ಮೆಂಬರ್ಸ್ ಇದ್ದಾರೆ ಸರ್. 4 ಮೆಂಬರ್ಸ್. ಓಕೆ. ಅವಾಗಿಂದ ಯಾರಿದ್ರು ಇವತ್ತವರೆಗೂ ಅವರೇ. ವೆಂಡರ್ಸ್ ಆಗಲಿ ಕ್ಲೈಂಟ್ಸ್ ಆಗಲಿ ಸಿನ್ಸ್ 2016 ಇವತ್ತರೆಗೂ ಕಳ್ಕೊಂಡು ಇಲ್ಲ. ಯಾರನ್ನು ವೆಂಡರ್ಸ್ನು ಕಳ್ಕೊಂಡಿಲ್ಲ, ಲೇಬರ್ಸ್ನು ಕಳ್ಕೊಂಡಿಲ್ಲ, ಮತ್ತೆ ಕ್ಲೈಂಟ್ಸ್ನು ಯಾರನ್ನೂ ಕಳ್ಕೊಂಡಿಲ್ಲ. ಸೊ ವಾಟ್ ಕೌಂಟಬಲ್ ಹೇಳ್ಬೋದು, ಒಬ್ರು ಇಬ್ರು ನಮಗೆ ಹೋಗಿದ್ದಾರೆ. ಅದು ನಾವು ಏನೋ ಒಂದು ಕಾರಣಾಂತರಗಳಿಂದ ಈಗ ಮಾಡಿರ್ತೀವಿ, ಅಥವಾ ನಮ್ಮನ್ನ ಇವತ್ತರೆಗೂ ಯಾರು ಪುಷ್ ಮಾಡಿಲ್ಲ. ಓಕೆ. ಇಷ್ಟು ಲಾಂಗ್ ಔಟ್ ಕಸ್ಟಮರ್ಸ್ ಮತ್ತೆ ಎಂಪ್ಲಾಯೀಸ್ ನ ಹೋಲ್ಡ್ ಮಾಡಿದಾರಲ್ಲ, ಅದ್ರ ಸೀಕ್ರೆಟ್ ಬಿಹೈಂಡ್ ಏನು ಅಂತ ಸರ್? ನಮಗೆ ಮೇನ್ ಬೇಕಾಗಿರೋದು ಸ್ಕಿಲ್ಡ್ ಲೇಬರ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಫೀಲ್ಡ್ ಅಲ್ಲಿ. ಪ್ಲಸ್ ಪೇಷನ್ಸ್ ಇರಬೇಕು. ನಮ್ ಕೆಲಸ ಮಾಡಬೇಕು ಅಂದ್ರೆ ತತ್ವ ಮಾಡಿ ಹೋಗ್ತಾರೆ ಅಂದ್ರೆ ಆಗೋದೇ ಇಲ್ಲ. ತುಂಬಾ ಪೇಷನ್ಸ್ ಇಂದ ಕೆಲಸ ಮಾಡಿದ್ರೇನೆ ಅದು ಯಶಸ್ವಿ ಮಾಡೋದು, ಇಲ್ಲಾಂದ್ರೆ 100% ಆಗಲ್ಲ. ಸೊ ಅವಾಗಿಂದ ನಾವು ಟ್ರೈನ್ ಮಾಡ್ಕೊಂಡು ಬಂದಿದ್ದೀವಿ, ಇದೇ ತರ ಮಾಡಬೇಕು, ಕ್ಲೈಂಟ್ಸ್ ನ ಇದೇ ತರ ನೋಡ್ಬೇಕು ಅಂತ ಆಗುತ್ತೆ. ಅದೇ ತರ ಇದ್ದಾರೆ ಹುಡುಗರು. ಅವ್ರಿಗೆ ಏನ್ ಬೇಕೋ ಅವ್ರು ಫುಲ್ಫಿಲ್ ಮಾಡ್ತೀವಿ, ಅವ್ರನ್ನ ಹರ್ಟ್ ಮಾಡಕ್ ಹೋಗಲ್ಲ. ಒಂದು ವ್ಯಾಪಾರದಲ್ಲಿ ನಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ, ವಿ ಸಿ ದಟ್ ದೇ ಡೋಂಟ್ ಗೋ ಟು ಲಾಸ್. ನಮ್ಗೆ ಕೆಲವೊಂದ್ ಕಡೆ ಪೇಮೆಂಟ್ಸ್ ಆಗಲ್ಲ, ಅದೇ ನಾವು ಹುಡುಗರಿಗೆಲ್ಲ ಆತರ ಮಾಡೋದು. ಪೇಮೆಂಟ್ಸ್ ಬರುತ್ತಾ ಬರೋದು, ವಿ ಸಿ ದೇ ಆರ್ ಹ್ಯಾಪಿ. ಸೊ ಅದರಿಂದ ಅವರು ನಮ್ಗೆ ಯಾವತ್ತೂ ಬಿಟ್ಟೋಗಿದ್ದಿಲ್ಲ. ದಟ್ ಇಸ್ ಒನ್ ಥಿಂಗ್. ಕ್ಲೈಂಟ್ಸ್ಗೂ ಅಷ್ಟೇ ತುಂಬಾ ಇರಿಟೇಟ್ ಮಾಡೋದಾಗ್ಲಿ ಅದೆಲ್ಲ ಮಾಡಲ್ಲ. ತುಂಬಾ ತುಂಬ ಪ್ರೆಸೆಂಟ್ ಆಗಿ ಅಟೆಂಡ್ ಮಾಡ್ತೀವಿ. ಅವ್ರಿಗೆ ಹ್ಯಾಪಿ ಆಗೋ ತನಕನೂ ಜಾಗ ಬಿಟ್ಟು ಕರೆದಲ್ಲ. ಯು ಶುಡ್ ಸೇ ಎಸ್ ಫೈನ್, ವಿ ಆರ್ ಓಕೆ ಅನ್ನೋದು. ಪ್ಲಸ್ ಸರ್ವಿಸ್ಸು ಅಷ್ಟೇ, ಹೇಳಿದ ತಕ್ಷಣ ಅದೇನಿದೆ ಚೂರು ಮಾಡ್ಕೊಡ್ತೀವಿ. ಅದರ 1 or 2 ಸ್ಕಿಪ್ ಮಾಡಿದ್ರು ವಿ ಡೋಂಟ್ ಫರ್ಗೆಟ್ ದಮ್. ನಾವೇ ಕಾಲ್ ಬ್ಯಾಕ್ ಮಾಡಿ ಸರ್ ಬರ್ತಾ ಇದೀವಿ ಇವತ್ತು, ಈ ತರ ಆಗುತ್ತೆ. ನಿಮಿಷದಲ್ಲಿ ನೋಡ್ಬೋದು. ಆ ಬೋರ್ಡ್ ಸ್ವಲ್ಪ ವಿಸಿಬಿಲಿಟಿ ಪ್ರಾಬ್ಲಮ್ ಇತ್ತು, ಅದನ್ನ ವಿ ಅಡ್ಜಸ್ಟೆಡ್ ಇಟ್ ಅಂಡ್ ಲೇಟ್ ನೈಟ್ ಎಷ್ಟೊತ್ತಾದ್ರೂ ಆಗಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕಮಿಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವರ್ಕ್ ಕಮಿಟ್ಮೆಂಟ್ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅಂದ್ರೆ ನಮ್ದು ಆಫೀಸ್ ಓಪನಿಂಗ್ ಆಕ್ಚುಲಿ ನೆಕ್ಸ್ಟ್ ಡೇ ಇತ್ತು ಸರ್. 11:30, 12 ಆದ್ರೂ ಅವರು ದೇ ಕುಡ್ ಏಬಲ್ ಟು ಅಡ್ಜಸ್ಟ್ ದ ಸೈನ್ ಬೋರ್ಡ್ಸ್ ಅಂಡ್ ಗಿವ್ ದ ವರ್ಕ್ ಡನ್ ಫಾರ್ ದ ನೆಕ್ಸ್ಟ್ ಡೇ. ಸೊ ಅದು ದೇರ್ ಕಮಿಟ್ಮೆಂಟ್ಸ್. ಅಂಡ್ ಯಾರಿಗಾದ್ರೂ ಇವ್ರ ಆಫೀಸ್ನ ಕಾಂಟ್ಯಾಕ್ಟ್ ಮಾಡೋದು ಇಂದ ಡಿಜಿಟಲ್ ಸೈನ್ ಬೋರ್ಡ್ಸ್ ಬೇಕಾಯ್ತು ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ನಾನು ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರ್, ನೀವು ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಒಂದು ಸ್ವಲ್ಪ ಹೇಳ್ಬೋದು ಸರ್? ನಮ್ಗೆ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಕೆವಿಂಟಸ್ ಮಿಲ್ಕ್ ಶೇಕ್ಸ್ ಅದು ಮಾಡಿದೀವಿ. ಕುನಾಫಾ ವರ್ಲ್ಡ್ ಅಂತ ಅದು ಮಾಡಿದೀವಿ. ಪ್ಲಸ್ ಟುಗೆದರ್ ಕೋವರ್ಕಿಂಗ್ ಸ್ಪೇಸ್ ಅದನ್ನು ಮಾಡಿದೀವಿ. ಮತ್ತೆ
ಲಿಯಾನ್ ವಿಲ್ಸ್ ಅವ್ರಿಗೆ ಸಿವಿಲ್ ಎಲ್ಲ ಮಾಡ್ತೀವಿ. ಸೊ ಅದ್ರ ಪ್ರಾಜೆಕ್ಟ್ಸ್ ಎಲ್ಲ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀವಿ. ಓಕೆ ಸರ್, ಓಕೆ ಸರ್. ಆಮೇಲೆ ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ಯಾವ್ಯಾವುದು ಮಾಡಿದ್ದೀರಾ? ತುಂಬಾ ಮಾಡೋದಂದ್ರೆ ಹೋಟೆಲ್ ಸರ್, ರೆಸ್ಟೋರೆಂಟ್ಸ್ ಬೇಸ್ಡ್. ಆಲಿವ್ ಅಂತ ಸ್ಟ್ರೀಟ್ ಫುಡ್ ಕೆಫೆ ಅಂತ ಬರುತ್ತೆ, ಅದು ಮಾಡಿದೀವಿ. ಪ್ಲಸ್ ಬೆಲ್ಜಿಯಂ ವ್ಯಾಫಲ್ಸ್ ಅವ್ರಿಗೆಲ್ಲ ಬ್ರ್ಯಾಂಡಿಂಗ್ ಮಾಡ್ಕೊಡ್ತೀವಿ. ಸೊ ಪ್ರೆಸೆಂಟ್ಲಿ BTA ಬಿಸ್ನೆಸ್ ಟೈಕೂನ್ ಅಕಾಡೆಮಿಗೆ ಯು ಆರ್ ದ ಡಿಜಿಟಲ್ ಸೈನ್ ಬೋರ್ಡ್ ಯುವರ್ ಪ್ರೆಸೆನ್ಸ್. ಸೊ ಡಿಸೈನ್ ಎಲಿಮೆಂಟ್ಸ್ ಕಡೆಯಿಂದ ಡಿಸೈನ್ ಎಲಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಡಿಜಿಟಲ್ ಸೈನ್ ಬೋರ್ಡ್ಸ್ ನಿಮ್ಮ ಆಫೀಸ್ ನ ನೆಕ್ಸ್ಟ್ ಲೆವೆಲ್ಗೆ ನೀವು ಬ್ರ್ಯಾಂಡಿಂಗ್ ಮಾಡ್ಕೊಳ್ಬೇಕು ಅಂದ್ರೆ, ಡಿಜಿಟಲ್ ಸೈನ್ ಬೋರ್ಡ್ಸ್ ನಿಮ್ಗೆ ಡಿಸ್ಪ್ಲೇ ಚೆನ್ನಾಗಿ ವ್ಯೂ ಆಗಬೇಕು ಅಂದ್ರೆ, ಯು ಕಾಂಟ್ಯಾಕ್ಟ್ ನವೀನ್ ಗೋಪಿನಾಥ್ ಅಂಡ್ ಅವ್ರ ನಂಬರ್ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, sir.